ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಪಿಂಚಣಿ ಹಣ ಕೊನೆಗೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿರೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಡಬಲ್ ಪೆನ್ಷನ್ ಅಮೌಂಟು ನಿಜವಾಗ್ಲೂ ಬಂದಿದೆಯಾ? 2 ತಿಂಗಳ ಹಣವನ್ನು ಹಾಕಿದಾರಾ? ನಮಗೆ ವೃದ್ಧಾಪ್ಯ ವೇತನ 3-4 ತಿಂಗಳಿಂದ ಬಂದಿಲ್ಲ ಸರ್. ಅದು ಇಂಡಿಯಾ ಸುರಕ್ಷಾ ಯೋಜನೆಯ ಅಡಿ ಬರಬೇಕಾಗಿರೋ ಹಣ 5 ತಿಂಗಳಾದರೂ ಕೂಡ ನಮಗೆ ಹಣನೇ ಬಂದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ. ಹಾಗೆ ಇವಾಗ ಪಿಂಚಣಿ ಹಣ ಒಂದು ದೊಡ್ಡ ಮಟ್ಟದ ಚರ್ಚೆಯಾಗೂ ಕೂಡ ನಡೀತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹಣವನ್ನು ಹಾಕೋದ್ರಲ್ಲಿ ತುಂಬಾ ತಡ ಮಾಡ್ತಾ ಇರೋದ್ರಿಂದ ಟಿವಿ ನ್ಯೂಸ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಹಾಗೆ ಅದರಲ್ಲೂ ಕೂಡ ಒಂದಷ್ಟು ಜನರ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಫೈನಲಿ ನಮ್ಮ ರಾಜ್ಯ ಸರ್ಕಾರ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿಬಿಡ್ತಾ? ಏಪ್ರಿಲ್ ತಿಂಗಳ ಹಣ ಬಂದಿದೆಯಾ? ಹಾಗೆ ಪೆಂಡಿಂಗ್ ಇತ್ತಲ್ವ ನಮಗೆ ಮಾರ್ಚ್ ಫೆಬ್ರವರಿ ಆಗಿರಬಹುದು ಅಥವಾ ನಮ್ಮ ಏಪ್ರಿಲ್ ತಿಂಗಳ ಹಣ ಆಗಿರ್ಬೋದು, ಎಲ್ಲನೂ ಕೂಡ ರಿಲೀಸ್ ಆಗಿದೆ. ಯಾವ ಯಾವ ಪಿಂಚಣಿ ಹಣ ಬಂದಿದೆ? ನಮಗೆ ವಿಧವಾ ವೇತನ ಬರಬೇಕು ಅನ್ನೋರಿಗೆ, ವೃದ್ಧಾಪ್ಯ ವೇತನ ಬರಬೇಕು, ಸಂಧ್ಯಾ ಸುರಕ್ಷೆ, ಅಂಗವಿಕಲರ ಪಿಂಚಣಿ, ಮನಸ್ವಿನಿ ಪಿಂಚಣಿ, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಅಪ್ಡೇಟ್ನ ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ಅಷ್ಟೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬೇರೆ ಯಾವುದೇ ರೀತಿಯ ಮಾಹಿತಿಗಳನ್ನ ತಿಳಿಸ್ಕೊಡೋದಿಲ್ಲ. ಇಷ್ಟು ದಿನ ಏನಾಗಿತ್ತು ಅಂತ ಹೇಳಿದ್ರೆ, ಪಿಂಚಣಿ ಹಣ ಕರೆಕ್ಟಾಗಿ ಹಾಕ್ತಾ ಇರಲಿಲ್ಲ. ರೀಸನ್ ಏನಪ್ಪ ಅಂತ ಕೇಳಿದವರೆಲ್ಲ ಏನು ಹೇಳ್ತಿದ್ರು, ಯಾರು ಎಲಿಜಿಬಲ್ ಇಲ್ವೋ ಅಂಥವ್ರದ್ದು ಎಲ್ಲಾರ್ದು ಡಿಲೀಟ್ ಮಾಡ್ತಿದ್ದಾರೆ, ಅದಕ್ಕೆ ಪಿಂಚಣಿ ಹಣವನ್ನು ಹಾಕ್ತಾ ಇಲ್ಲ ಅನ್ನೋದು ಒಂದು ಅಪ್ಡೇಟ್ ಆಗಿತ್ತು. ಅದಾದ ನಂತರ ನಾರ್ಮಲ್ ಏನಪ್ಪ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗ್ತಾ ಇರೋದ್ರಿಂದ ಇದಕ್ಕೆ ಹಣ ಹಾಕೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನೋದು ಒಪ್ಕೋಬಹುದು. ಆರ್ಥಿಕ ವರ್ಷಗಳು ಸ್ಟಾರ್ಟ್ ಆಗೋದೇ ಏಪ್ರಿಲ್ 1ನೇ ತಾರೀಕಿಂದ ಅಲ್ವಾ? ಸೊ ಹಾಗಾಗಿ ಹಣ ಹಾಕ್ತಾ ಇರೋದಕ್ಕೆ ಸ್ವಲ್ಪ ಡಿಲೇ ಆಗದಿರೋದಕ್ಕೆ ರೀಸನ್ಸ್ಗಳು ಇದ್ದಾವೆ, ಅದನ್ನು ಒಪ್ಕೋಬೋದಾಗಿತ್ತು. ಬಟ್ ಇವಾಗ ಏನಾಗ್ತಿದೆ, ಇಷ್ಟು ದಿನ ಆದರೂ ಪಿಂಚಣಿ ಹಣವನ್ನು ಹಾಕ್ತಾ ಇಲ್ಲ. ಹೋಗ್ಲಿ, ಈ ವರ್ಷತ್ತೇನೋ ಬೇಡ, ಮಾರ್ಚ್ ತಿಂಗಳದ್ದು ಲೇಟ್ ಆಗಲಿ ಪರವಾಗಿಲ್ಲ, ಏಪ್ರಿಲ್ ತಿಂಗಳದ್ದು ಲೇಟ್ ಆಗಲಿ, ನಮ್ಗೆ ಜನವರಿ ಫೆಬ್ರವರಿದು ಯಾಕೆ ಇನ್ನೂ ಹಾಕಿಲ್ಲ? ಏಪ್ರಿಲ್ ತಿಂಗಳದ್ದು ನೀವು ಆಗಲೇ ಕ್ಲಿಯರ್ ಮಾಡ್ಬೋದಿತ್ತಲ್ವ ಇಷ್ಟೊತ್ತಿಗಾಗಲೇ ಅಂತ ಕೂಡ ಸಾಕಷ್ಟು ಜನರು ಕೇಳ್ತಾ ಇದ್ರು. ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಏಪ್ರಿಲ್ ತಿಂಗಳು ಪೆನ್ಷನ್ ಅಮೌಂಟ್ ಬಿಡುಗಡೆ ಆಗಿದೆ ಅನ್ನೋ ಅಪ್ಡೇಟ್ ಕೂಡ ಬರ್ತಾ ಇದೆ. ಹಾಗೆ ಮಾರ್ಚ್ ತಿಂಗಳದ್ದು ಪೆಂಡಿಂಗ್ ಹಣ ಕೂಡ ಬರ್ತಾ ಇದೆ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಪ್ರತಿದಿನ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀರಾ. ಹಾಗಿದ್ರೆ ನಿಜವಾಗ್ಲೂ ಪಿಂಚಣಿ ಹಣ ಬಂದಿದೆಯಾ? ಪ್ರೂಫ್ ಏನಿದೆ ಅಂತ ನೀವು ಕೇಳಬೇಕು. ನನ್ನ ಪ್ರಕಾರ ಏನಂತ ಹೇಳಿದ್ರೆ, ನೀವು ಯಾವುದೇ ಒಂದು ವಿಡಿಯೋ ನೋಡಿದ್ರೆ ವಿಡಿಯೋ ನೋಡ್ಬಿಟ್ಟು ಸುಮ್ಮನಾಗೋದಲ್ಲ. ಅಮೌಂಟ್ ಬಂದಿದ್ರೆ ಪಕ್ಕ ಅಮೌಂಟ್ ಬಂದಿರೋ ಪ್ರೂಫ್ನ ಕೇಳಿ, ಸ್ಕ್ರೀನ್ಶಾಟ್ ಹಾಕೋದಿಕ್ಕೆ ಹೇಳಿ. ನನ್ನ ಪ್ರಕಾರ ಏನು ಯೂಟ್ಯೂಬ್ಗಳಲ್ಲಿ ಇವಾಗ ಹೇಳ್ತಾ ಇದ್ದಾರೆ, ಏಪ್ರಿಲ್ ತಿಂಗಳು ಪಿಂಚಣಿ ಅಮೌಂಟ್ ಬಂದಿದೆ ಅಂದ್ಬಿಟ್ಟು, ಅದು ಶುದ್ಧ ಸುಳ್ಳು. ಏಪ್ರಿಲ್ ತಿಂಗಳ ಹಣವನ್ನು ಇನ್ನೂ ಕೂಡ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರಗಳು ಆಗಿರಬಹುದು ಹಣವನ್ನು ಬಿಡುಗಡೆನೇ ಮಾಡಿಲ್ಲ. ಇದಕ್ಕೆ ನನ್ನ ಹತ್ರ ಕಾಲ್ ರೆಕಾರ್ಡ್ ಪ್ರೂಫ್ ಕೂಡ ಇದೆ, ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ವಿಚಾರಿಸಿ ನೋಡಿ. ಮತ್ತು ಯಾವ ಜಿಲ್ಲೆವರೆಗೂ ಕೂಡ ಬಂದಿಲ್ಲ. ಕೆಲವ್ರು ಏನು ಹೇಳ್ತಿದ್ದಾರೆ, 10 ಜಿಲ್ಲೆಗೆ ಬಂದಿದೆ, 15 ಜಿಲ್ಲೆವರೆಗೆ ಬಂದಿದೆ, 20 ಜಿಲ್ಲೆಯವರಿಗೆ ಪಿಂಚಣಿ ಹಣ ಬಂದಿದೆ, ಡಬಲ್ ಪಿಂಚಣಿ ಹಣ ಬಂದಿದೆ, ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ, 2 ತಿಂಗಳದ್ದು ಒಟ್ಟಿಗೆ ಬಂತು, 2400 ರೂಪಾಯಿ ಬಂತು, 5000 ರೂಪಾಯಿ ಬಂತು, ಈ ರೀತಿ ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾದ ಮಾಹಿತಿ ಪ್ರಕಾರ ಇನ್ನೂ ಕೂಡ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಆಗಿರಬಹುದು, ಮಾರ್ಚ್ ತಿಂಗಳ ಪಿಂಚಣಿ ಹಣ ಪೆಂಡಿಂಗ್ ಏನಿದೆ ಅದನ್ನು ಕೂಡ ಬಿಡುಗಡೆನ ಮಾಡಿಲ್ಲ. ಹಾಗೆ ನಾನು ಹೇಳಿದೆ ನಿಮಗೆ, ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ ಅಂತ. TV9 ಆಗಿರಬಹುದು, ಪಬ್ಲಿಕ್ ಟಿವಿಗಳಾಗಿರಬಹುದು, ಬೇರೆ ಬೇರೆ ನ್ಯೂಸ್ ಚಾನಲ್ಸ್ಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ ನಿಮಗೆ ಪಿಂಚಣಿ ಹಣ ನಿಜವಾಗ್ಲೂ ಬಂದಿದ್ಯಾ ಅಂತ. ನಿಜವಾಗ್ಲೂ ಎಲ್ಲೂ ಕೂಡ ಪಿಂಚಣಿ ಹಣವನ್ನು ಹಾಕಿಲ್ಲ. ಯಾರಿಗೆ ಪಿಂಚಣಿ ಹಣ ಮುಖ್ಯವಾಗಿ ಕೊಡೋದು ಹೇಳಿ? ಯಾರು ವಯಸ್ಸಾಗಿರ್ತಾರೋ, ಯಾರು ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಇರೋದಿಲ್ವೋ, ಯಾರಿಗೆ ಅವ್ರ ಜೀವನ ನಡ್ಸೋಕ್ಕಾಗ್ತಿರಲ್ವೋ ಅಂಥವ್ರಿಗೆ ಕೊಡೋ ಪಿಂಚಣಿ ಹಣವನ್ನು ತುಂಬ ತಡ ಮಾಡ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಚರ್ಚೆ ಆಗಿ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಸುಮಾರು ಜನ ಹೋಗಿ ಅಲ್ಲಿ ಇದನ್ನು ಕೂಡ ಮಾಡಿದ್ದಾರೆ, ಅಂದರೆ ಗಲಾಟೆ ಕೂಡ ಮಾಡಿದ್ದಾರೆ. ನಮ್ಗೆ 4-5 ತಿಂಗಳಿಂದ ನೀವು ಪಿಂಚಣಿ ಹಣವನ್ನು ಹಾಕಿಲ್ಲ, ಯಾಕೆ ಇಷ್ಟು ತಡ ಮಾಡ್ತಿದ್ದೀರಾ? ನಮ್ಮ ಪಿಂಚಣಿ ಹಣವನ್ನು ಹಾಕ್ಕೊಡಿ ಅಂದ್ಬಿಟ್ಟು. ಹಾಗೆ ಈ ಕಡೆ ಗೃಹಲಕ್ಷ್ಮಿನೂ ನಮಗೆ ಹಣ ಕರೆಕ್ಟಾಗಿ ಬರ್ತಿಲ್ಲ, ಮತ್ತೊಂದು ಕಡೆ ಪಿಂಚಣಿ ಹಣವನ್ನು ನೀವು ಕರೆಕ್ಟಾಗಿ ಹಾಕ್ತಾ ಇಲ್ಲ. ನಮ್ಮ ಜೀವನಕ್ಕೆ ನಾವು ನಂಬ್ಕೊಂಡಿರುವಂಥದ್ದೇ ಪಿಂಚಣಿ ಹಣ ಆಗಿರುತ್ತೆ, ನಮ್ಮ ಜೀವನದ ಆಧಾರವೇ ಪಿಂಚಣಿ ಹಣ ಆಗಿರೋದ್ರಿಂದ ನೀವು ಕರೆಕ್ಟ್ ಟೈಮ್ಗೆ ನಮಗೆ ಇದನ್ನು ಹಾಕ್ತಾ ಇಲ್ಲ ಅಂತ ಗಲಾಟೆಗಳು ನಡೀತಾ ಇದೆ. ಅಂದರೆ ಅವ್ರು ಹೋಗಿ ಅಲ್ಲಿ ಮಾತಾಡೋದಾಗಿರ್ಬೋದು, ಅಥವಾ ಅಲ್ಲಿ ರಿಕ್ವೆಸ್ಟ್ ಮಾಡೋದಾಗಿರಬಹುದು, ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಶಾಪ ಹಾಕ್ತಿರೋ ಕೆಲಸಗಳು ಕೂಡ ನಡೀತಾ ಇದೆ. ಬಟ್ ಕೆಲವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಆಲ್ರೆಡಿ ಪಿಂಚಣಿ ಹಣ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಖಂಡಿತವಾಗ್ಲೂ ಯಾವುದೇ ರೀತಿಯ ಪಿಂಚಣಿ ಬಂದಿಲ್ಲ. ಸಂಧ್ಯಾ ಸುರಕ್ಷೆ 1200 ಬಂದಿಲ್ಲ, ವೃದ್ಧಾಪ್ಯ ವೇತನ 600 ರೂಪಾಯಿ ಬಂದಿಲ್ಲ, ವಿಧವಾ ವೇತನ ಮಹಿಳೆಯರು ಕೂಡ 800 ರೂಪಾಯಿ ಬಂದಿಲ್ಲ, ಅಂಗವಿಕಲರ ಪಿಂಚಣಿ ಯಾವುದೂ ಕೂಡ ಇನ್ನೂ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಬಂದಿಲ್ಲ. ಇದೇ ವೀಕಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಇನ್ನೂ ಬಂದಿಲ್ಲ ಅಮೌಂಟು. ಈ ಮಂತ್ ಎಂಡಿಂಗಲ್ಲಾದರೂ ಬರಬಹುದು ಅನಿಸುತ್ತೆ. ನೋಡಿ, ಗೃಹಲಕ್ಷ್ಮಿ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ಪಿಂಚಣಿ ಹಣ ಆಗಿರ್ಬೋದು, ಯಾವುದೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಾ ಇಲ್ಲ. ಫಂಡ್ ಪ್ರಾಬ್ಲಮ್ ಇದೆಯೋ ಏನೋ ಗೊತ್ತಿಲ್ಲ.
ಇವಾಗ ಹೇಗೆ ನಮ್ಮ ಪಿಂಚಣಿ ಹಣವನ್ನು ಡಿಲೇ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಟ್ಟು 5 ತಿಂಗಳ ಯುವ ನಿಧಿ ಹಣವೂ ಕೂಡ ಪೆಂಡಿಂಗ್ ಇದೆ. ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನೂ ಹಣವನ್ನು ಹಾಕಿಲ್ಲ. DBT ಪುಷ್ ಆಗಿದೆ. ಯುವ ನಿಧಿ ಸ್ಟೇಟಸ್ ನೋಡಿದ್ರೆ DBT ಪುಷ್ ಆಗಿದೆ, ಬಟ್ ಅಮೌಂಟ್ನ ಹಾಕಿಲ್ಲ. ಇನ್ನು ಗೃಹಲಕ್ಷ್ಮಿ ಅಮೌಂಟ್ನ ಎಲೆಕ್ಷನ್ ಇದ್ದಿದ್ದಕ್ಕೆ ಸ್ವಲ್ಪ ಜನಕ್ಕೆ ಹಾಕಿ, ಇನ್ನೂ ಸ್ವಲ್ಪ ಜನಕ್ಕೆ ಹಾಕೇ ಇಲ್ಲ, ಹಾಗೆ ಉಳಿಸ್ಕೊಂಡಿದ್ದಾರೆ. ಈ ಕಡೆ ಪಿಂಚಣಿ ಹಣವೂ ಕೂಡ 2-3 ತಿಂಗಳಿಂದ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ವೋ ಅಥವಾ ಬೇರೆ ರೀಸನ್ಗೆ ಪಿಂಚಣಿ ಹಣವನ್ನು ಹಾಕ್ತಾ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕಂತೂ ಪಿಂಚಣಿ ಹಣ ಬಂದಿಲ್ಲ. ಕೆಲವರು ಏನು ಹೇಳ್ತಿದ್ದಾರೆ, ಡಬಲ್ ಪಿಂಚಣಿ ಅಮೌಂಟ್ ಆಗಿರಬಹುದು ಅಥವಾ 2 ತಿಂಗಳದ್ದು ಒಟ್ಟಿಗೆ ಬಂತು, 3 ತಿಂಗಳದ್ದು ಒಟ್ಟಿಗೆ ಬಂತು ಅಂತ ಯಾರಾದರೂ ಹೇಳಿದ್ರೆ ಅವ್ರ ಹತ್ರ ಸ್ಕ್ರೀನ್ಶಾಟ್ ಕೇಳ್ಬಿಡಿ, ವಿತ್ ಪ್ರೂಫ್ನ ಹಾಕೋದಕ್ಕೆ ಹೇಳ್ಬಿಡಿ. ಅವಾಗ ನಾವು ಕೂಡ ನಂಬೋಣ, ನೀವು ಕೂಡ ನಂಬೋಣ. ಇನ್ನು ನಾನು ನಿನ್ನೆ ಕಾಲ್ ರೆಕಾರ್ಡಲ್ಲಿ ಮಾತಾಡಿದ ಪ್ರೂಫ್ ಹಾಕ್ತೀನಿ ಅಂತ ಹೇಳಿದೆ, ಅದನ್ನು ಕೂಡ ಹಾಕ್ತೀನಿ ವಿಡಿಯೋದಲ್ಲಿ, ಕೇಳಿಸ್ಕೊಳ್ಳಿ. ಈಗ ಬರುತ್ತೆ. ಯಾವುದು ಬಂದಿಲ್ವಣ್ಣ? ಸರಿ ಅಣ್ಣ, ಒಂದ್ಸಲ ಕೇಳು ಅಂದರು, ಅದಕ್ಕೆ ಫೋನ್ ಮಾಡಿದೆ ಅಣ್ಣ. ಇದನ್ನು ನಾನು ನಮ್ಮ ಅಜ್ಜಿ ತಾತ ಅವ್ರಿಗೆ ಪಿಂಚಣಿ ಹಣ ಬಂದಿದ್ಯಾ ಅಂತ ಕೇಳೋದಕ್ಕೋಸ್ಕರ ಕಾಲ್ ಮಾಡಿದ್ದೆ. ಸೊ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಇನ್ಫಾರ್ಮೇಷನ್ ಕೊಡಿ ಅಂತ ಕಾಲ್ ಮಾಡಿರಲಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಮಾತ್ರ ಕೇಳಿದ್ದೀನಿ. ಯಾರಿಗೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾವ ಪಿಂಚಣಿ ಹಣವೂ ಕೂಡ ಸದ್ಯಕ್ಕೆ ಬಂದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.